ಎಲ್ರಿಗೂ ನಮಸ್ಕಾರ. ಟ್ರೈಡನ್ ಜೆಸಿಬಿಗೆ ಸ್ವಾಗತ. ನಿಮ್ಮೆಲ್ರಿಗೂ ಗೊತ್ತಿದೆ, ಅಗ್ರಿಕಲ್ಚರಲ್ ಮತ್ತೆ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ಗವರ್ಮೆಂಟ್ ಎಮಿಷನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಈಗ ಸ್ಟೇಜ್ 5 ರೀಚ್ ಆಗಿದೆ. ನಿಮ್ಮ ಹತ್ರ ಒಂದು ಓಲ್ಡ್ ಮಿಷಿನ್ ಇದ್ದು ಸ್ಟೇಜ್ 5 ಗೆ ಅಪ್ಗ್ರೇಡ್ ಮಾಡಬೇಕಾ ಬೇಡವಾ ಅಂತ ನೀವು ಯೋಚನೆ ಮಾಡ್ತಿದ್ರೆ ಯಾಕೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ನಂಬರ್ 1, ಫ್ಯೂಯಲ್ ಎಫಿಷಿಯನ್ಸಿ. ಸ್ಟೇಜ್ 4 ಮಿಷಿನ್ ಗಿಂತ ಸ್ಟೇಜ್ 5 ಮಿಷಿನ್ಸ್ 10 ರಿಂದ 15% ಜಾಸ್ತಿ ಫ್ಯೂಯಲ್ ಎಫಿಷಿಯನ್ಸಿ ಕೊಡುತ್ತೆ, ಅಂದ್ರೆ ಜಾಸ್ತಿ ಸೇವಿಂಗ್ಸ್ ಕೊಡುತ್ತೆ. ನಂಬರ್ 2, ರೆಡ್ಯೂಸ್ ಹಾರ್ಮ್ಫುಲ್ ಗ್ಯಾಸಸ್. ಅಂದ್ರೆ ಈ ಮಿಷಿನ್ ಎಕ್ಸಾಸ್ಟ್ ಇಂದ ನಮ್ಮ ವಾತಾವರಣಕ್ಕೆ ರಿಲೀಸ್ ಆಗೋ ಹಾರ್ಮ್ಫುಲ್ ಗ್ಯಾಸಸ್ ಹಳೆ ಮಿಷಿನ್ ಕಂಪೇರ್ ಮಾಡಿದ್ರೆ ಈ ಮಿಷಿನ್ ಅಲ್ಲಿ ತುಂಬಾನೇ ಕಡಿಮೆ ಇರುತ್ತದೆ. ನಂಬರ್ 3, ಇಂಪ್ರೂವ್ಡ್ ಇಂಜಿನ್ ಅಂಡ್ ಪಾರ್ಟ್ಸ್. ನಿಮ್ಮ ಓವರ್ ಆಲ್ ವೆಹಿಕಲ್ದು ಪಾರ್ಟ್ಸ್ ಕ್ವಾಲಿಟಿ ಇಂಪ್ರೂವ್ ಮಾಡ್ತಾನೆ ಇರ್ತಾರೆ, ಇದರಿಂದ ಬಾಳಿಕೆ ಜಾಸ್ತಿ ಆಗ್ತಾ ಇರುತ್ತೆ, ನಿಮ್ಮ ಸರ್ವಿಸ್ ಕಾಸ್ಟ್ ಕಡಿಮೆ ಆಗ್ತಾ ಇರುತ್ತೆ. ನಂಬರ್ 4, ಪ್ರೊಡಕ್ಟಿವಿಟಿ ಮತ್ತೆ ಪರ್ಫಾರ್ಮೆನ್ಸ್. ಸ್ಟೇಜ್ 5 ಮಿಷಿನ್ಸ್ ಅಲ್ಲಿ ಜಾಸ್ತಿ ಪವರ್ ಮತ್ತೆ ಪರ್ಫಾರ್ಮೆನ್ಸ್ ಇರೋದ್ರಿಂದ ನಿಮಗೆ ಜಾಸ್ತಿ ಪ್ರೊಡಕ್ಟಿವಿಟಿ ಆಗುತ್ತೆ, ಅದರಿಂದ ನೀವು ಜಾಸ್ತಿ ಲಾಭ ನೋಡಬಹುದು. ನಂಬರ್ 5, ರೀಸೇಲ್ ವ್ಯಾಲ್ಯೂ. ಈ ತರ ಮಿಷಿನ್ಸ್ ಲೇಟೆಸ್ಟ್ ಎಮಿಷನ್ ಸ್ಟ್ಯಾಂಡರ್ಡ್ಸ್ ಇದ್ದಷ್ಟು ಜಾಸ್ತಿ ರೀಸೇಲ್ ವ್ಯಾಲ್ಯೂ ಸಿಗುತ್ತೆ. ಅದು ಮಾತ್ರ ಅಲ್ಲ, ಈ ಮಿಷಿನ್ಸ್ ಅಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ ಇರೋದ್ರಿಂದ ಆಪರೇಟರ್ಗೆ ಕಂಫರ್ಟ್ ಮತ್ತೆ ಸೇಫ್ಟಿನೂ ಜಾಸ್ತಿ ಇರುತ್ತೆ. ಈಗ ನೀವು ಸ್ಟೇಜ್ 5 ಮಿಷಿನ್ಸ್ ಎಲ್ಲಿ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ಬನ್ನಿ, ಡೈರೆಕ್ಟ್ ಆಗಿ ಟ್ರೈಡನ್ ಜೆಸಿಬಿಗೆ ಅಥವಾ ಈ ಮೇಲ್ ಕಾಣಿಸ್ತಿರೋ ನಂಬರ್ಗೆ ಈಗಲೇ ಕಾಲ್ ಮಾಡಿ.